ಹಾಯ್ ಹಲೋ ನಮಸ್ಕಾರ. ಇವತ್ತಿನ ರೈಡ್ ಬಂದ್ಬಿಟ್ಟು ಯಲಗಿರಿ. ಸೊ ಟೈಮ್ ಆಲ್ಮೋಸ್ಟ್ 5:30 ಆಗಿದೆ. ಸಿಕ್ಕಾಪಟ್ಟೆ ಚಳಿ ಇದೆ ಇವತ್ತೇನು. ನಿನ್ನೆ ಮೊನ್ನೆ ಅಷ್ಟಿರಲಿಲ್ಲ, ಇವತ್ತು ಜಾಸ್ತಿ ಇದೆ. ಆಲ್ಮೋಸ್ಟ್ ಕೃಷ್ಣಗಿರಿ ಹತ್ರ ಇದ್ದೀವಿ. ಇವತ್ತೇನು ವೆಹಿಕಲ್ಸ್ ತುಂಬ ಇದಾವಪ್ಪ ಬೆಂಗಳೂರು ಕಡೆ ಹೋಗೋದು. ಸೊ ವಿ ಆರ್ ಎಂಟರಿಂಗ್ ಯಲಗಿರಿ. ಇನ್ನೇನು ಇಲ್ಲಿಂದ ಸ್ಟಾರ್ಟ್ ಆಲ್ಮೋಸ್ಟ್. ಸೊ ಇಲ್ಲೂ ಸ್ವಲ್ಪ ಕೋಳಿ ಜಾಸ್ತಿನೇ ಇದೆ. ಸ್ವಲ್ಪ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾ ಇದೆ. ಮೇಲೂ ಸ್ವಲ್ಪ ಮಳೆ ಇರ್ಬೋದು ಅನ್ಸುತ್ತೆ, ನೋಡೋಣ. ಬನ್ನಿ, ನಿಮ್ಗೆ ಒಳ್ಳೆ ಒಂದು ಲೆಜೆಂಡ್ ಕಾರ್ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಟೊಯೋಟಾ ಕೊಲೀಸು. ಇದು ಸ್ಟಾರ್ಟ್ ಆಗಿದ್ದು 2000 ಎಂಡ್ ಆಗಿದ್ದು 2005. ಸೊ ಇದೊಂದು 5 years ಗ್ಯಾಪಲ್ಲಿ ಆಲ್ಮೋಸ್ಟ್ 1 lakh ಪ್ಲಸ್ ವೆಹಿಕಲ್ ಸೇಲ್ಸ್ ಆಗಿತ್ತು. ಅವ್ರಿಗೆ ಶಾಕ್ ಆಗಿಬಿಟ್ಟಿತ್ತು, ಅಷ್ಟು ವೆಹಿಕಲ್ಸ್ ಸೇಲ್ಸ್ ಆಗಿತ್ತು. ಸೊ ಇದು ಸ್ಟಾಪ್ ಮಾಡಿಬಿಟ್ಟು ಇನೋವಾ ಅನ್ನೋದು ಬಿಟ್ಟಿದ್ದು, ಸೇಮ್ ಇಂಜಿನು. ಬಟ್ ಇದು ಬಾಡಿ ಕ್ವಾಲಿಟಿ ಮಾತ್ರ ಕ್ಲಾಸ್. ಇದ್ರನ್ನ ಬೀಟ್ ಮಾಡೋಕ್ಕೆ ಇಲ್ಲಿ ತನಕನೂ ಯಾವುದೋ ಗಾಡಿ ಆಗಿಲ್ಲ. ಬಟ್ ಇದೊಂದು ಡ್ರಾಬ್ಯಾಕ್ ಏನಂದರೆ ಮೈಲೇಜ್ ಅಷ್ಟು ಬರ್ತಾ ಇರಲಿಲ್ಲ. ಏನು ಅಪ್ರಾಕ್ಸ್ ಬಂದರೆ ಒಂದು 10, 11, 12 ಮ್ಯಾಕ್ಸಿಮಮ್ ಬರ್ತಾ ಇತ್ತು. ಬಟ್ ಗಾಡಿ ಹೈವೇಗೆ ಓಡ್ಸೋಕೆ ಮಾತ್ರ ಕ್ಲಾಸ್. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟ್ ಎಂಥ ಮಿಸ್ಟ್ ಕವರ್ ಆಗಿದೆ, ತುಂಬ ಚೆನ್ನಾಗಿದೆ ಇದು. ಆಲ್ಮೋಸ್ಟ್ ಇದು ಕೆಳಗಡೆ ವ್ಯೂ ಏನು ಸಕ್ಕತ್ತಾಗಿ ಕಾಣಿಸ್ತದೆ. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಈ ಏರ್ಪಿನ್ ಘಾಟಲ್ಲಿ ಸ್ವಲ್ಪ ಕ್ರೂಸ್ ಬೈಕ್ ಓಡಿಸೋದು ಸ್ವಲ್ಪ ಕಷ್ಟನೇ. ಸೊ ಇಲ್ಲಿಗೆಲ್ಲ ಏನಿದ್ರು ಮಜಾ ಅನ್ನೋದಂದ್ರೆ ADV ಬೈಕ್ಸ್ಗಳು. ಈ BMW ಅದು 850 ಮತ್ತು 1200 250 ಬೆನಿಲೆ 502 ಇವೆಲ್ಲ ಕ್ಲಾಸ್ ಆಗಿರ್ತವೆ ಈ ಪ್ಲೇಸಲ್ಲಿ ಓಡಿಸೋಕ್ಕೆ ಗಾಡಿಗಳನ್ನ. ಈ ಆರ್ಲೆಲ್ಲ ಏನಂದರೆ ಇದು ಒಳ್ಳೆ ಹೈವೇ ಇರಬೇಕು, ಕ್ರೂಸ್ ಆನ್ ಮಾಡಿ ಬಿಟ್ಬಿಡ್ಬೇಕು, ಆರಾಮಾಗಿ ಹೋಗಿ ಬರೋಂಗೆ. ಬಟ್ ಸ್ವಲ್ಪ ಈ ಏರ್ಪಿನ್ ಘಾಟ್ಸಲ್ಲಿ ಸ್ವಲ್ಪ ಕಷ್ಟ ಹ್ಯಾಂಡ್ಲ್ ಮಾಡೋದು. ನೋಡಿ, ಆ್ಯಕ್ಚುಲಿ ಇಲ್ಲಿಂದ ತುಂಬ ಚೆನ್ನಾಗಿದೆ ವ್ಯೂಗಳೆಲ್ಲ. ಸ್ವಲ್ಪ ಮಳೆ ಜಾಸ್ತಿ ಆಯ್ತು ಈಗ. ನೋಡಿ, ಎಲ್ಲರೂ ಸೈಕಲಲ್ಲಿ ಹೋಗ್ತಾ ಇದ್ದಾರೆ. ಸುಮಾರು ಜನ ಸೈಕಲಲ್ಲಿ ಹೋಗ್ತಾ ಇದ್ದಾರೆ. ಮೇಲ್ಗಡೆ ಹಿಂಗೆ ಹೋಗಿರ್ತಾರೆ, ಹಿಂಗೆ ವಾಪಸ್ ಬರ್ತಾರೆ ಸೈಕಲಲ್ಲಿ. ಚೆನ್ನಾಗಿರುತ್ತೆ. ನಾವು ಬೈಕಲ್ಲಿ ಹೋಗೋದು, ಅವ್ರು ಸೈಕಲಲ್ಲಿ ಹೋಗ್ತಾರೆ. ವ್ಯೂ ನೋಡಿ ಸಕ್ಕದಾಗಿ. ಇಲ್ಲ ಗುರು, ಸುಮಾರು ಜನ ಸೈಕಲಲ್ಲಿ ಹೋಗ್ತಿದ್ದಾರೆ. ನೋಡಿ, ಇಲ್ಲೇ 2 ಸೈಕಲ್ಲು ಹೆಂಗೆ ಹತ್ತಾರಪ್ಪ ಈ ಅಪ್ಪಲ್ಲಿ. ನಮಗೆ ಬೈಕಲ್ಲಿ ಹೋಗೋಕ್ಕೆ ಕಷ್ಟ, ಇವ್ರು ಸೈಕಲ್ ಹೊಡ್ಕೊಂಡು ಹೆಂಗೆ ಬರ್ತಾರೆ ಅಂತ. ಆದರೂ ಸೂಪರ್ ಅಡ್ವೆಂಚರ್ ಅಂದರೆ ಅದು, ಸೈಕಲಲ್ಲಿ ಹೋಗೋದು, ಸೈಕಲಲ್ಲಿ ಬರೋದು. ಸೊ ಇದ್ರಲ್ಲಿ ನಂದು ಆರ್ಲಲ್ಲಿ ಏನು ಒಂದು ಸ್ವಲ್ಪ ಡ್ರಾಬ್ಯಾಕ್ ಅಂದರೆ ಈ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹ್ಯಾಂಡಲ್ ಮಾಡೋದು. ಸ್ವಲ್ಪ ಜಾಸ್ತಿನೇ ಕಷ್ಟ ಆಗುತ್ತೆ ಬೆಂಡ್ ಮಾಡೋಕ್ಕೆ, ಸ್ವಲ್ಪ ಕಷ್ಟ. ರೋಡ್ ಟ್ರಿಪ್ಪು ಘಾಟ್ ಸೆಕ್ಷನ್ ಸ್ವಲ್ಪ ಕಮ್ಮಿ ಇದೆ. ಬಟ್ ಇದೆಲ್ಲ ಏನು ಮಾಡಿಸಿದ್ದು ಅಂದರೆ ಹೈವೇಗೆ. ಏನು ಮೆಲ್ಲಕ್ಕೆ ಬಾಪ ಶಿಷ್ಯ, ಏನು ಹಂಗೆ ಬರ್ತಾ ಇದೆಯಾ ನೋಡಿ. ಅವ್ನು ಡೌನಲ್ಲಿ ಹೋಗೋದ್ಲಿ ಇಂಥ ಸ್ಪೀಡಲ್ಲಿ ಹೋಗ್ತಿದ್ದಾನೆ. ಬಟ್ ಅವ್ರಿಗೆಲ್ಲ ಅಭ್ಯಾಸ ಆಗ್ಬಿಟ್ಟಿರತ್ತೆ. ಇಲ್ಲಿ ಬೆಳಗ್ಗೆ ಸಂಜೆ ಇಲ್ಲೇ ತಿರ್ಗಾಡಿ ಆರಾಮಾಗಿ ಅಭ್ಯಾಸ ಆಗ್ಬಿಟ್ಟಿರತ್ತೆ. ಮೇಲೆ ಹತ್ತತ್ತ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಇಲ್ಲಿ ತುಂಬ ಚೆನ್ನಾಗಿ ಫಾಗ್ ಕವರ್ ಆಗಿದೆ. ರೈಟ್ ಸೈಡಲ್ಲಿ ನೋಡಿ, ಅದು ವ್ಯೂ ಎಂಥ ಸಖತ್ತಾಗಿ ಕಾಣಿಸಿದೆ. ಮತ್ತು ಇಷ್ಟೊಂದು ಫಾಗ್ ಕವರ್ ಆಗಿದ್ರು ನಿಮಗೆ ಅಷ್ಟು ವ್ಯೂ ಕಾಣಿಸಲ್ಲ. ಲೈಟಾಗಿ ಫಾಗ್ ಇರಬೇಕು, ಅವಾಗ ತುಂಬ ಚೆನ್ನಾಗಿ ವ್ಯೂ ಕಾಣಿಸುತ್ತೆ. ಸೊ ಆಲ್ಮೋಸ್ಟ್ ಇನ್ನೇನು ಮೇಲೆ ಹತ್ತತ್ರ ಬಂದಾಯಿತು. ಸ್ವಲ್ಪ ದೂರ ಹೋಗ್ಬಿಟ್ಟು ನಾನು ಊಟನ ತಗೊಳ್ತೀನಿ. ಸೊ ಇದೇ ಆಲ್ಮೋಸ್ಟ್ ಲಾಸ್ಟ್ ಏರ್ಪಿನ್ ಘಾಟ್ ಇದು ಮುಗೀತು. ಆಲ್ಮೋಸ್ಟ್ ಇದೊಂದು ಕಟ್ಟಾದರೆ ಇದು ಕ್ಲಾಸ್ ಮುಗೀತು. ಇನ್ನು ಇಲ್ಲಿಂದ ಸ್ವಲ್ಪ ಸ್ಟ್ರೆಚ್ ರೋಡ್, ಈ ಥರ ಎಲ್ಲ ಕರ್ವ್ಸ್ ಎಲ್ಲ ಇರಲ್ಲ. ಹಿಂದೆ ಒಂದು ಪಾರ್ಕ್ ಸಿಕ್ಕತ್ತೆ, ಆ ಪಾರ್ಕ್ ಹತ್ರ ಊಟನ ತಗೊಬಿಡ್ತೀನಿ. ಸೊ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.